ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವಿವತ್ತು ಬೆಳಿಗ್ಗೆ ರೆಡಿಯಾಗಿ ಹೋಗ್ತಾ ವಿಡಿಯೋ ಮಾಡ್ತಾ ಇದ್ವಿ. ಎಲ್ಲಿ ಹೋಗೋದಂತ ಇವಾಗ ಹೇಳಲ್ಲ, ತುಮಕೂರಿಗೆ ಹೋಗ್ತಿದ್ವಿ. ಏನಕ್ಕೆ ಹೋಗ್ತಿದ್ದೀವಿ ಅಂತ ಆಮೇಲೆ ಹೇಳ್ತೀನಿ, ಅಷ್ಟು ತನಕ ಹೇಳಲ್ಲ. ನಾನು ನನ್ನ ಮಗಳು ಹೊರಟಿದ್ದಾಳೆ, ಆಮೇಲೆ ನಮ್ಮ ಅಕ್ಕನ ಮಗಳೆಲ್ಲ ಹೊರಟಿದ್ದಾಳೆ. ನೋಡೋಣ ಏನೆಲ್ಲ ಇದೆ ತುಮಕೂರಲ್ಲಿ ಅಂತ ಆಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹೇಳಿ ನೋಡ, ನಾವು ಎಲ್ಲಿ ಹೊರಟಿದ್ವಿ ನೋಡಿ. ಎಲ್ಲ ಲೇಡೀಸ್, ಅದ್ರ ಮಧ್ಯದಲ್ಲಿ ಒಬ್ಬರು ಲೇಡೀಸ್ ಜಣಿಸಿದ್ದಾರೆ ನೋಡಿ. ದೊಡ್ಡ ಗಣಸಿದ್ದಾರೆ ಇಲ್ಲಿ. ಹೀರೋ ರೆಡಿಯಾಗಿದೆ ನೋಡಿ, ಎಷ್ಟು ಸೂಪರ್ ಕಾಣಿಸ್ತಾ ಇದೆ. ಹೀರೋ ಅಂದರೆ ಹೀರೋ. ಯಾವ ಕಡೆ ಹೊರಟಿದ್ದು ಹೀರೋ ಗೊತ್ತಿಲ್ಲ, ನನ್ನ ಅಮ್ಮಂಗೆ ಗೊತ್ತು. ಓ, ಅವ್ರ ಅಮ್ಮಂಗೆ ಗೊತ್ತು. ಅಮ್ಮಂಗೆ ಗೊತ್ತಿಲ್ಲ ನೀನು ಹೊರಟಿದ್ದ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ಸೂಪರ್ ಕಾಣಿಸ್ತಾ ಇದ್ದೀನಿ. ಒಂದು ಹೀರೋಯಿನ್ ನೋಡೋಣ. ಹೀರೋಯಿನ್ ಬೇಕಾ? ಹೀರೋಯಿನ್ ಬೇಕಂದಿದ್ದಾಳೆ. ಯಾರಾದರೂ ಹೀರೋಯಿನ್ ಇದ್ದರೆ ನಮ್ಮ ದಿಶಾನಿಗೆ ಕಾಂಟ್ಯಾಕ್ಟ್ ಮಾಡಿ ಆಯಿತಾ? ದಿಶಾನ ಕಾಂಟ್ಯಾಕ್ಟ್ ಮಾಡಿ. ತುಮಕೂರು ಬಸ್ಸಿಗೆ ಹತ್ತಿದ್ವಿ. 3 ಜನ ಒಂದೇ ಸೀಟು. ನಮ್ಮ ಅಕ್ಕ ಮುಂದೆ ಕೂತಿದ್ದಾರೆ, ನಾವು ಹಿಂದೆ ಇದ್ದೀವಿ. ನಿದ್ದೆ ಮಾಡಿದ್ವಿ ಸ್ವಲ್ಪ. ಇನ್ನೇನು ಹತ್ರ ಬರ್ತಾ ಇದ್ದಾರೆ. ಏನು ತಿಂತಿದೀಯ ದಿಶಾ? ಚಕ್ಕುಳಿ ತಿಂತಾ ಇದ್ದಾರೆ. ಚಕ್ಕುಳಿ ಹಿಂದೆ ಕೂತಿದ್ದಾರೆ ನೋಡಿ. ಅವ್ರು ಏನೋ ತಂದು ಏನು ತಿಂತ ಇದೀಯ ದಿಶಾ? ಚಕ್ಲಿ ಮತ್ತೆ ಕಾಣಿಸ್ತಾ ಇದೆಯಾ? ಚಕ್ಕುಳಿ ಮತ್ತೆ ಮಿಕ್ಸರಾ? ನಿಮ್ಮ ಪಕ್ಕದಲ್ಲಿದ್ರಲ್ಲ, ಅವ್ರು ಎಲ್ಲೋದು ಕಾಣಿಸ್ತಾ ಇಲ್ಲ. ಸರ್, ಈ ನಿದ್ರೆ ಮಾಡ್ಕೊಂಡು ಬಂದ್ರು ಅಲ್ಲಿಂದ ಇಲ್ಲಿ ಯಾರೋ ಹಿಂದ್ಗಡೆ ಫುಲ್ ನಿದ್ರೆ ಮಾಡಿದ್ದಾರೆ. ಹಿಂದ್ಗಡೆ ನೋಡಿ ಫೋಟೋ ತೆಗ್ದಿದಾರ. ಹೌದಾ? ಇವಾಗ ಎದ್ಲು ತಿಂಡಿ ತಿನ್ನಕ್ ಮಾತ್ರ ಎದ್ದಿದ್ದ. ನಾವು ಫುಲ್ಲು ಸೀರೆ ನೋಡಕ್ಕೆ ಬಂದ್ವಿ. ಇದು ಕಲ್ಲೂರು ಅಂತ. ಇಲ್ಲಿ ಎಲ್ಲ ಮನೆಯಲ್ಲಿ ಕೈಮಗ್ಗ ಸೀರೆ ರೆಡಿ ಮಾಡ್ತಾರೆ. ತುಂಬ ಮನೆ ಇದೆ. ಎಲ್ಲ ಮನೆ ಎದುರುಗಡೆನೂ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ. ಎಲ್ಲ ದಿಕ್ಕಲ್ಲೂ ಬೋರ್ಡ್ ಹಾಕಿದ್ದಾರೆ. ಎಲ್ಲ ಮನೆಯಲ್ಲಿ ರೇಷ್ಮೆ ಸೀರೆ ಮಾಡ್ತಾರೆ ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ. ಒಳಗಡೆ ಸೀರೆ ತೋರಿಸ್ತೀನಿ ನೋಡಿ. ಒಳಗಡೆ ಹೋಗೋಣ. ಯಾವ್ದು ಬೇಕು? ಇದೇ ಥರ ಇರಬೇಕು. ನೋಡಿ ಸೀರೆ ಯಾವ ಥರ ಬೇಕಾದ್ರೆ ಇಲ್ಲಿ ಸೀರೆ ಇಲ್ಲೇ ರೆಡಿ ಆಗೋದು. ಕೈಮಗ್ಗ ಸೀರೆ ಇದು. ಜ್ಯೋತಿಯವರು ಸಾರಿಯನ್ನು ನೋಡ್ತಾ ಇದ್ದಾರೆ. ಯಾವ ಥರ ತಗೊಳ್ಳೋದು ಅಂತ ಗೊತ್ತಾಗ್ತಲ್ಲ.
ನಮ್ಮ ದಿಶ ಬರೋದೇ ಇಲ್ಲ ಅಂದ್ಲು. ನಾನು ಹಠ ಹಿಡಿದು ಕರ್ಕೊಬಂದೆ. ಬ್ಲ್ಯಾಕ್ ಮೇಲ್ ಅವ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದು, ಬಂದಿಲ್ಲ ನನ್ನ ಮೇಲೆ ಆಣೆ ಅಂತೇಳಿ ಅವ್ನು ಕರ್ಕೊಬಂದಿದ್ದು. ಈಗ ಎಷ್ಟು ಸೀರೆ ಹುಡುಕಿದ್ವಿ, ಪಾಪ ಊಟನೇ ಇಲ್ಲ ನಮ್ಮ ದಿಶನಿಗೆ. ಸೀರೆ ಹುಡುಕಿ ಸಾಕಾಗಿ ಬಿಸಿಲಲ್ಲಿ, ಇದು ಕಲ್ಲೂರು ಅಂತ ತುಂಬ ಮನೆ ಸೀರೆ ಇಟ್ಟಿದ್ದಾರೆ. ನಮ್ಮ ಕಲರ್ ಇಷ್ಟ ಆಗಿಲ್ಲ. ಕಲರ್ ಇದ್ದರೆ ಒಬ್ರೊಬ್ರು ಒಂಥರ, ಮಾತ್ರ ಸೀರೆ ಮಾತ್ರ ಸೂಪರ್ ಆಗಿದೆ. ನಾವು ಬೆಳಿಗ್ಗೆಯಿಂದ ಮಾತ್ರ ಏನು ಹೊಟ್ಟೆಗೆ ತಿಂದಿಲ್ಲ, ಹಾಗೆ ಬಂದಿದ್ದೀವಿ. ಇಲ್ಲಿ ಸುತ್ತಬೇಕಾದ್ರೆ ಸರಿಯಾಗಿ ಹೊಟ್ಟೆ ತಿನ್ಕೊಬರ್ಬೇಕು, ಸುತ್ತ ಬರಬೇಕಷ್ಟೆ. ಅವರೆಲ್ಲ ಮುಂದ್ಗಡೆ ಹೋಗ್ತಾಯಿದ್ದಾರೆ. ಇಲ್ಲಿ ಮನೆಯಲ್ಲಿ ಬೋರ್ಡ್ ಹಾಕಿದಿರಿ. ಯಾರಾದರೂ ಸೀರೆ ತಗೋ ಬರೋರು ಇದ್ದರೆ ಕಲ್ಲೂರು ಅಂತ ಬನ್ನಿ, ಇಲ್ಲೇ ಸೀರೆ ನೇಯ್ತಾರೆ, ಇಲ್ಲೇ ಕೊಡ್ತಾರೆ. ಸಖತ್ತಾಗಿದೆ ಬಿಸಿಲು ಮಾತ್ರ. ಇವಾಗ ಬೇಕ್ರಿಗಳೆಲ್ಲ ತಿನ್ನಕ್ಕೆ ಕೂತಿದ್ದೀವಿ ನೋಡಿ. ಇಲ್ಲಿ ಅಂಗಡಿ ಎಲ್ಲ ಹತ್ರನೇ ಇಲ್ಲ, ತುಂಬ ದೂರ ಇರೋದು ಅಂಗಡಿ. ಬೇಕ್ರಿ ತಿಂಡಿ ತಿನ್ನಕ್ಕೆ ಬಂದು ನೋಡಿ. ಇಲ್ಲಿ ಸೀರೆ ತಗೊಳಕ್ಕೆ ಬರೋದಾದರೆ ಸ್ವಲ್ಪ ವಾಟರ್ ಬಾಟ್ಲಿ, ಜ್ಯೂಸು ಹೊಟ್ಟೆಗೆಲ್ಲ ಹಾಕೊಂಬರ್ಬೇಕು, ಇಲ್ಲಾಂದರೆ ಅಂಗಡಿ ಇಲ್ಲ ಇಲ್ಲಿ. ಅದೇ ಕಷ್ಟ. ಎಷ್ಟೋ ದೂರ ಬಂದ್ರ ಮೇಲೆ ಒಂದು ಅಂಗಡಿ ಸಿಕ್ತು. ಕಲ್ಲೂರಿಗೆ ಬಂದು ಸೀರೆ ತಗೊಂಡ್ವಿ, ತುಂಬ ಸೀರೆ ತಗೊಂಡ್ವಿ. ಈಗ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಸೀರೆ ಇರುತ್ತೆ. ನಾವು ಅಲ್ಲಿ ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ತುಂಬ ಸಾಕಾಗೋಗಿದೆ. ಈಗ ಅದಕ್ಕೆ ಬೆಂಗಳೂರಿಗೆ ಬಸ್ ಆಗ್ತದ ಅಂತ ರೆಡಿ ಮಾಡ್ತಾರೆ. ಫ್ರೆಂಡ್ಸ್, ನಾವು ಮನೆಗೆ ಬಂದ್ವಿ. 11 ಗಂಟೆ ಆಯಿತು. ಇವಾಗ 10:30ಗೆ ಮನೆಗೆ ರೀಚ್ ಆದ್ವಿ. ಅದು ತುಮಕೂರಿಂದ ಸ್ವಲ್ಪ ಮುಂದೆ ಇದೆ, ಇನ್ನೊಂದು 1 ಅವರ್ ಜರ್ನಿ ಇದೆ ತುಮಕೂರಿಂದ. ಕಲ್ಲೂರು ಅಂತ, ಅಲ್ಲಿ ಸೀರೆ ಮಗ್ಗ ಅಂದರೆ ಅಲ್ಲೇ ಸೀರೆ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಯಾರು ಸೇಲ್ ಮಾಡ್ತಾರೆ. ತುಂಬ ಫ್ರೆಶ್ ಆಗಿದೆ ಸೀರೆ ಮಾತ್ರ. ರೇಷ್ಮೆ ಸೀರೆ, ಪ್ಯೂರ್ ರೇಷ್ಮೆ ಸೀರೆ ಮಾತ್ರ. ಸ್ವಲ್ಪ ಕಾಸ್ಟ್ಲಿನಿದೆ, ಸೀರೆ ಮಾತ್ರ ಸೂಪರ್ ಆಗಿದೆ. ನಾನು ಸುಮಾರು ಸೀರೆ ತಗೊಂಡಿದ್ದೀನಿ, ಫೋಟೋ ಎಲ್ಲ ಹಾಕ್ತೀನಿ ನೋಡಿ. ಚೆನ್ನಾಗಿದೆ ಸೀರೆ ಎಲ್ಲ. ನಮ್ಮ ಅಕ್ಕಂದ್ರು ತಗೊಂಡ್ರು ಸೀರೆ ಮಾತ್ರ ಸಖತ್ತಾಗಿದೆ. ಹೋಗೋದು ಬರೋದು ಮಾತ್ರ ನಾನು ನಿಮಗೆ ಜರ್ನಿ ಯಾವ ಥರ ಇದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನೀವೆಲ್ಲ ಹೋಗೋದಾದರೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ಕಲ್ಲೂರು ಅಂತ ತುಮಕೂರಿಂದ 1 ಅವರ್ ಜರ್ನಿ ಇದೆ. ಅಲ್ಲಿ ಏನಂದರೆ ನಾವು ಹೋಗುವಾಗ ನಮಗೆ ಅಲ್ಲಿ ಬಗ್ಗೆ ಏನೂ ಗೊತ್ತೇ ಇಲ್ಲ. ಎಲ್ಲ ಹೇಳಿದ್ರು ಅಲ್ಲಿ ರೇಷ್ಮೆ ಸೀರೆ ಒಳ್ಳೆ ರೆಡಿ ಮಾಡಿದ್ರೆ ಫ್ರೆಶ್ಶಾಗಿ ಸಿಗುತ್ತೆ. ನಾವು ಇಲ್ಲೇ ಯಾವಾಗಲೂ ಚಿಕ್ಕಪೇಟೆ ಹೋಗ್ತಾಯಿದ್ವಿ, ಚಿಕ್ಕಪೇಟೆಯಲ್ಲಿ ತರ್ತಾಯಿದ್ವಿ. ಈ ಸಲ ಒಂದು ಸಲ ನೋಡೋಣ, ನನ್ನ ತಮ್ಮನ ಮದುವೆ ಇದೆಯಲ್ಲ, ಸ್ವಲ್ಪ ಚೆನ್ನಾಗಿರೋದು ನೋಡೋಣ, ಪ್ಯೂರ್ ರೇಷ್ಮೆ ತರೋಣ ಅಂತೇಳಿ ಹೊರಟ್ವಿ. ಅಲ್ಲಿಗಂದರೆ ಪ್ರೈವೇಟ್ ಬಸ್ ಎಲ್ಲ ಹೋಗಲ್ಲ, ಗೌರ್ಮೆಂಟ್ ಬಸ್ಸಲ್ಲಿ ಹೋಗಬೇಕು. ಗೌರ್ಮೆಂಟ್ ಬಸ್ಸಲ್ಲಿ ಇಲ್ಲಿಂದ ಅಲ್ಲಿ ಜರ್ನಿ ಮಾಡಬೇಕು. ಅಲ್ಲಿಂದ ಆ ಸೀರೆ ತಗೋತೀವಲ್ಲ, ಅಲ್ಲಿ ತನಕ ಗಾಡಿ ಹೋಗಲ್ಲ. ಅಲ್ಲಿಂದ ಮತ್ತೆ ನಾವು ಕ್ಯಾಬ್ ಮಾಡ್ಕೊಂಡು ಹೋಗಬೇಕು ಬಸ್ಸಲ್ಲಿ. ಇಲ್ದ್ರ ಮೇಲೆ ಆ ಏರಿಯಾದಲ್ಲಿ ಹೋಟ್ಲಿಲ್ಲ. ಒಂದೇ ಒಂದು ವಾಟರ್ ಬಾಟ್ಲಿ ತಗೊಳ್ಳಂದ್ರೆ ಒಂದೇ ಒಂದು ಬೇಕ್ರಿನೂ ಇಲ್ಲ. ಮೇನ್ ರೋಡಿಗೆ ಬರಬೇಕು. ಅದೊಂಥರ ಹಳ್ಳಿ ಅಂದರೆ ತುಂಬ ಮನೆ ಇದೆ. ಎಲ್ಲ ಮನೇಲೂ ಸೀರೆ ಮಾರ್ತಾರೆ, ಮಗ್ಗ ಸೀರೆ ಎಲ್ಲ ಅಲ್ಲೇ ರೆಡಿ ಮಾಡ್ತಾರೆ, ಅವರೇ ಮಾಡ್ತಾರೆ. ತುಂಬ ಸೀರೆ ಮಾತ್ರ ಯಾವ ಕಲ್ಲರು ಇಲ್ಲ ಅಂತಿಲ್ಲ, ಯಾವ ಥರ ಇಲ್ಲ. 50,000 1 ಲಕ್ಷ ತನಕನೇ ಇದೆ. 10,000 ಒಳ್ಳೆ ಪ್ಯೂರ್ ರೇಷ್ಮೆ ಏನಂದರೆ 20,000 15,000 20,000 ನಂತರನೇ ರೇಷ್ಮೆ ಸೀರೆ ಸ್ಟಾರ್ಟ್ ಆಗೋದು. ಪ್ಯೂರ್ ಇದು ತುಂಬ ಚೆನ್ನಾಗಿದೆ. ಹೋಗುವಾಗ ಮಾತ್ರ ನಾವು ಒಂದು ವಾಟ್ರ್ ಬಾಟ್ಲಿ ತಗೊಂಡು ಹೋಗಬೇಕು. ಆಮೇಲೆ ಸ್ವಲ್ಪ ಏನಾದರೂ ತಿನ್ನೋಕ್ಕೆ ಒಂದು ಡಬ್ಬದಲ್ಲಿ ಹಾಕೊಂಡು ಹೋಗ್ಬೇಕು. ಯಾಕಂದರೆ ಅಲ್ಲಿ ಹೋಟ್ಲೇ ಇಲ್ಲ. ನಮಗಂತೂ ಹೆವಿ ಸುಸ್ತಾಯಿತು. ನಾವು ಬೆಳಿಗ್ಗೆ 7 ಗಂಟೆ ಹೋದವರು, ಏನು ಮನೇಲಿ ತಿನ್ಕೊಂಡು ಹೋಗಿಲ್ಲ, ದಾರಿಯಲ್ಲಿ ಏನೋ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು. ನಮ್ಗೆ ಎಲ್ಲೂ ನೋಡಿದ್ರೆ ಹೋಟ್ಲೇ ಸಿಕ್ಕಿಲ್ಲ. ಬರೀ ವಾಟ್ರ್ ಬಾಟ್ಲಿ, ಜ್ಯೂಸ್ ಬಾಟ್ಲಿ, ಒಂದು ಪಫ್ಸ್ ತಿಂದ್ವಿ ಅಷ್ಟೇ, ಬೇರೆ ಏನೂ ತಿಂದಿಲ್ಲ. ರಾತ್ರಿ 10:30 ಆಯಿತು ಮನೆಗೆ ಬರುವಾಗ. ಅಷ್ಟೊಂದು ನಮ್ಗೆ ಹೊಟ್ಟೆ ಏನೂ ಇಲ್ಲ. ಬರುವಾಗ ಮಾತ್ರ, ಹೋಗುವಾಗ ನಮಗೆ ಆರಾಮಲ್ಲಿ ಸೀಟ್ ಸಿಕ್ತು. ಬರುವಾಗ ಬಸ್ಸಲ್ಲಿ ಮಾತ್ರ ಚೂರು ಸೀಟ್ ಸಿಕ್ಕಿಲ್ಲ. ಫುಲ್ಲು ಟಯರ್ಡ್ ಆಗೋಯ್ತು ನನಗಂತೂ. ಟಯರ್ಡ್ ಅಂದರೆ 3:30 ಗಂಟೆ ನಾವು ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡೇ ಬಂದು ಚೂರು ಜಾಗ ಇರಲಿಲ್ಲ. ಫುಲ್ಲು ಸುಸ್ತಾಗೋಯಿತು. ನನಗೆ ಇಷ್ಟು ದೊಡ್ಡಳಾಗಿದ್ದೀನಿ, ಈ ಥರ ಅನುಭವ ಯಾವತ್ತಾಗಿಲ್ಲ. ಇದು ಫಸ್ಟ್ ನನಗೆ ಎಕ್ಸ್ಪೀರಿಯೆನ್ಸು. ನನ್ನ ಮಗಳು ಬಂದಿಲ್ಲ, ಅವಳಿಗೂ ತುಂಬ ಟಯರ್ಡ್ ಆಗಿದೆ. ಬಂದು ಮಲ್ಗೆ ಬಿಟ್ಲು ಅವಳು. ನನಗಂತೂ ಫುಲ್ಲು ಸುಸ್ತಾಗೋಯ್ತು ಫ್ರೆಂಡ್ಸ್. ನೆಕ್ಸ್ಟ್ ನೀವು ಕಲ್ಲೂರಿಗೆ ಹೋಗೋದಾದರೆ
ಒಂದು ವಾಟ್ರ್ ಬಾಟ್ಲ್ ಸ್ವಲ್ಪ ತೆಗೆದು ಹೋಗಿ ಸ್ವಲ್ಪ ತಿನ್ನಕ್ಕೆ ಫುಡ್ ಏನಾದ್ರು ತಗೊಂಡು ಹೋಗ್ಬೇಕು. ಆರಾಮಲ್ಲಿ ತಿಂದ್ಕೊಂಡು ಆರಾಮಲ್ಲಿ ನೋಡ್ಬೋದು. ನಮಗೆ ಹೊಟ್ಟೆಗೆ ಏನಿರಲಿಲ್ಲ, ತುಂಬ ಒಂದು 5-6 ಅಂಗಡಿಗೆ ಹೋದ್ವಿ. ಅಂಗಡಿ ಅಂದರೆ ಮನೆಯಲ್ಲೇ ಅಂಗಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಬಟ್ಟೆ ಸೀರೆ ಅವರು. ತಿನ್ಕೊಂಡು ಹೋಗೋದಾದ್ರೆ ಸ್ವಲ್ಪ ಸುಸ್ತಾಗ, ನಾವು ಹೊಟ್ಟೆ ಏನು ತಿಂದಿಲ್ಲಲ್ಲ, ಫುಲ್ಲು ಟಯರ್ಡ್ ಆಗಿತ್ತು. ಇದೇ ನನ್ನ ಅನುಭವ ಇವತ್ತಿನ. ಈ ಥರ ಎಕ್ಸ್ಪೀರಿಯೆನ್ಸ್ ನನ್ನ ಜೀವನದಲ್ಲಿ ಯಾವತ್ತೂ ಆಗಿಲ್ಲ. ಒಂದ್ಸಲ ಆಗಬೇಕು ಏನಾದ್ರು ಒಂದು ಎಕ್ಸ್ಪೀರಿಯೆನ್ಸು. ಮುಂದೆ ನಮಗೆ ಈ ಏರಿಯಾದಲ್ಲಿ ಹೀಗಿದೆ ಅಂತ ಗೊತ್ತಾಗುತ್ತಲ್ವಾ. ಓಕೆ, ನಾನಿನ್ನು ಮಲ್ತೀನಿ, ಹೆವಿ ಸುಸ್ತಾಗಿದೆ. ನನ್ನ ಅನುಭವ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿದ್ದೀನಿ ಅಷ್ಟೇ. ನೆಕ್ಸ್ಟ್ ಕಲ್ಲೂರಿಗೆ ಹೋಗೋದಾದರೆ ನೀವು ಹೊಟ್ಟೆ ತುಂಬ ತಿಂದ್ಕೊಂಡು ಹೋಗಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನಿನ್ನು ಮಲ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು.